ನಮಸ್ಕಾರ ಸ್ನೇಹಿತರೆ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಅಣ್ಣಾಮಲೈ ಅವರಿಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಪದವಿಯನ್ನು ಕೊಡ್ತಾರೆ, ಹಾಗಾಗಿ ಅಣ್ಣಾಮಲೈ ಬಿಜೆಪಿಯಲ್ಲಿ ಕಂಟಿನ್ಯೂ ಆಗ್ತಾರೆ, ಈ ರೀತಿಯಾಗಿ ನಾನು ನಿಮ್ಗೆ ಹೇಳಿದ್ದೆ. ನಾನು ಆ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಬಂದಿರುವಂತಹ ಸುದ್ದಿ ಅದೇ ತರ ಇತ್ತು, ಹಾಗಾಗಿ ನಾನು ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳಿ ಹೊರ ನಡೆದ್ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಅವರು ತಮ್ಮದೇ ಆದಂತಹ ಒಂದು ರಾಜಕೀಯ ಪಕ್ಷವನ್ನ ಘೋಷಣೆ ಮಾಡುವಂತಹ ನಿಟ್ಟಿನಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರು ಹೇಳ್ಕೊಂಡಿದ್ದಾರೆ ಕೂಡ. ಹಾಗಾದ್ರೆ ಅಣ್ಣಾಮಲೈ ಅವರ ಈ ಒಂದು ಘೋಷಣೆ ಏನಿದೆ ಅಂದ್ರೆ ಹೊಸ ರಾಜಕೀಯ ಪಕ್ಷದ ಘೋಷಣೆ ಏನಿದೆ, ಇದರಿಂದಾಗಿ ತಮಿಳುನಾಡು ರಾಜಕೀಯದಲ್ಲಿ ಯಾವ ರೀತಿಯಂತ ಬದಲಾವಣೆ ಆಗ್ಬಹುದು, ಹಾಗೇನೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಯಾವ ರೀತಿಯಂತ ಸಮಸ್ಯೆ ಉಂಟಾಗಬಹುದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಹಿಂದೆ ಹಲವಾರು ಬಾರಿ ನಾನು ಹೇಳಿದ್ದೆ, ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬಿಜೆಪಿಗೆ ಯಾವ ರೀತಿಯಾಗಿ ನೆಲೆಯನ್ನು ಒದಗಿಸಿಕೊಟ್ರು, ಯಾವ ರೀತಿಯಾಗಿ ಅಹರ್ನಿಶಿ ದುಡಿದ್ರು, ಇದೆಲ್ಲದ್ರ ಬಗ್ಗೆ ಹೇಳಿದ್ದೇನೆ. ಹಾಗಾಗಿ ಪುನಃ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅಣ್ಣಾಮಲೈಗೆ ಬಿಜೆಪಿಯ ಅವಶ್ಯಕತೆ ಇರಲಿಲ್ಲ, ಆದ್ರೆ ಬಿಜೆಪಿಗೆ ಅಣ್ಣಾಮಲೈ ಅವಶ್ಯಕತೆ ತಮಿಳುನಾಡಿನಲ್ಲಿತ್ತು. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಿಜೆಪಿ ಫೇಲ್ಯೂರ್ ಆಯ್ತು ಅನ್ಸ್ತದೆ. ಹಾಗಾಗಿ ಅಣ್ಣಾಮಲೈ ಈಗ ಬಿಜೆಪಿಯಿಂದ ಹೊರ ನಡೆದಿದ್ದಾರೆ. ಮೊನ್ನೆವರೆಗೂ ಕೂಡ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ಆದ್ರೆ ಅಣ್ಣಾಮಲೈ ಹಾಕಿರುವಂತಹ ಕೆಲವೊಂದು ಕಂಡೀಷನ್ಸ್ ನ ಬಿಜೆಪಿ ಅವರು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇಲ್ಲಿ ಪ್ರಮುಖವಾಗಿ ಅಣ್ಣಾಮಲೈ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ತಮಿಳುನಾಡು ಬಿಜೆಪಿಯ ಸಂಪೂರ್ಣ ಹೊಣೆಯನ್ನ ನನಗೆ ಬಿಟ್ಬಿಡಿ, ನಾನು ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡ್ತೇನೆ. 2031 ಚುನಾವಣೆ ಸಂದರ್ಭದಲ್ಲಿ ನಾವು ಏಕಾಂಗಿಯಾಗಿ ಹೋರಾಟ ಮಾಡಬೇಕು. ಎಐಎಡಿಎಂಕೆ ಜೊತೆಗೆ ಯಾವುದೇ ರೀತಿಯಾದ ಮೈತ್ರಿ ನಮಗೆ ಬೇಕಿಲ್ಲ. ಏಕಾಂಗಿಯಾಗಿ ಹೋರಾಟ ಮಾಡಿದ್ರೆ ನಾವು ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದು ಭದ್ರ ನೆಲೆಯನ್ನು ಒದಗಿಸಬಹುದು. ಹಾಗಾಗಿ 2031 ನನಗೆ ಅವಕಾಶವನ್ನು ಕೊಡಬೇಕು, ಈ ರೀತಿಯಾಗಿ ಅಮಿತ್ ಶಾ ಅವರ ಬಳಿ ಹೇಳ್ಕೊಂಡಿದ್ರು. ಹಾಗೇನೆ ಭಾಷೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಹಿಂದಿ ಹೇರಿಕೆಯನ್ನ ಮಾಡ್ಲಿಕ್ಕೆ ಬರಬೇಡಿ, ಅದರಿಂದಾಗಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಿದೆ. ನಾನು ಕೊಡುವಂತ ಕೆಲವೊಂದು ಸಲಹೆಗಳನ್ನ ನೀವು ಒಪ್ಕೊಂಡ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ತಮಿಳುನಾಡಿನಲ್ಲಿ ಉಜ್ವಲ ಭವಿಷ್ಯವಿದೆ. ಪಕ್ಷವನ್ನ ಸಂಘಟಿಸುವಂತ ಕೆಲಸವನ್ನ ನನಗೆ ಬಿಟ್ಟುಬಿಡಿ, ನಾನು ನೋಡ್ಕೊಳ್ತೇನೆ, ಈ ರೀತಿಯಾಗಿ ಅಣ್ಣಾಮಲೈ ಅಮಿತ್ ಶಾ ಅವರ ಬಳಿ ಕೇಳ್ಕೊಂಡಿದ್ರು. ಆದ್ರೆ ಅಮಿತ್ ಶಾ ಅಥವಾ ಬಿಜೆಪಿ ಹೈಕಮಾಂಡ್ ಯಾವುದೇ ಕಾರಣಕ್ಕೆ ಎಐಎಡಿಎಂಕೆ ಜೊತೆಗಿರುವಂತಹ ಸಖ್ಯವನ್ನ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಈಗಿನ ವ್ಯವಸ್ಥೆ ಏನಿದೆಯೋ ಅದೇ ವ್ಯವಸ್ಥೆಯಲ್ಲಿ ಮುಂದುವರಿಬೇಕು, ಈ ರೀತಿಯಾಗಿ ಅಣ್ಣಾಮಲೈಗೆ ಹೇಳಿದ್ರು. ಆದ್ರೆ ಅಣ್ಣಾಮಲೈ ಅದಕ್ಕೆ ಒಪ್ಪಲಿಲ್ಲ. ಒಂದ್ ವೇಳೆ ನೀವು ಅವ್ರ ಜೊತೆಗಿರೋದಾದ್ರೆ ನಾನು ಈ ಪಕ್ಷದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಎಐಎಡಿಎಂಕೆ ಒಡೆದು ಚೂರಾಗಿ ಹೋಗ್ಬಿಟ್ಟಿದೆ. ಆ ಪಕ್ಷವನ್ನು ನಂಬಿಕೊಂಡು ನಾವು ತಮಿಳುನಾಡಿನಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡೋದಾದ್ರೆ ಸೋಲೋ ರಾಜಕೀಯ ಮಾಡಬೇಕು. ಅದಕ್ಕೆ ಬದಲಾಗಿ ಯಾರದೇ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ರಾಜಕೀಯ ಮಾಡಿದ್ರೆ ಖಂಡಿತವಾಗಿ ನಮ್ಗೆ ಅಲ್ಲಿ ಜಯ ಸಿಗೋದಿಲ್ಲ, ಈ ರೀತಿಯಾದಂತಹ ಕಂಡೀಷನ್ ಹಾಕಿದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ಲಿಲ್ಲ. ಹಾಗಾಗಿ ಅಣ್ಣಾಮಲೈ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಹ್ಯಾಂಡ್ ಓವರ್ ಮಾಡಿ ದಯವಿಟ್ಟು ಇದನ್ನ ಸ್ವೀಕರಿಸಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದ್ರು. ಯಾವಾಗ ಅಣ್ಣಾಮಲೈ ತಾನು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಅಂತಕೊಂಡು ಅನೌನ್ಸ್ ಮಾಡಿ ನಾನು ಚೆನ್ನೈಗೆ ಬರ್ತಾ ಇದ್ದೇನೆ ಅಂತ ಹೇಳಿದ್ರು, ಚೆನ್ನೈ ಏರ್ಪೋರ್ಟ್ ನಲ್ಲಿ ಅಣ್ಣಾಮಲೈ ಅವ್ರನ್ನ ಸ್ವಾಗತಿಸ್ಲಿಕ್ಕೆ ಜನಸಂದಣಿಯ ಸೇರ್ಬಿಟ್ಟಿತ್ತು. ಈ ರೀತಿ ಜನ ಸೇರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಈ ಹಿಂದೆನೆ ಹೇಳ್ಬಿಟ್ಟಿದ್ರು, ನಾನು ನನ್ನದೇ ಆದಂತಹ ದಾರಿಯನ್ನು ಹುಡುಕ್ತಾ ಇದ್ದೇನೆ. ಒಂದ್ ವೇಳೆ ಬಿಜೆಪಿ ಜೊತೆ ಸರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ನನ್ನದೇ ಆದಂತಹ ಒಂದು ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡ್ತೇನೆ. ಆ ಪಕ್ಷಕ್ಕೆ ನೀವೆಲ್ಲರೂ ಬರಬೇಕು. ಅದರಲ್ಲೂ ಪ್ರಮುಖವಾಗಿ ಯುವಕರನ್ನ ಇವರು ತಮ್ಮತ್ತ ಸೆಳೆಯುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಹಾಗಾಗಿ ತಮಿಳುನಾಡಿನಲ್ಲಿ ಬಹಳಷ್ಟು ಯುವಕರು ಅಣ್ಣಾಮಲೈ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಉತ್ಸುಕರಾಗಿದ್ರು. ಹಾಗಾಗಿ ಅವರೆಲ್ಲರೂ ಕೂಡ ಅಣ್ಣಾಮಲೈ ಯಾವಾಗ ತಾನು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಚೆನ್ನೈ ಕಡೆ ಬರ್ತೇನೆ ಅಂತ ಹೇಳಿದ್ರು, ಎಲ್ಲರೂ ಬಂದು ಚೆನ್ನೈ ಏರ್ಪೋರ್ಟ್ ನಲ್ಲಿ ಅಣ್ಣಾಮಲೈನ ರಿಸೀವ್ ಮಾಡ್ಕೊಳ್ಳಿಕ್ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸೇರಿರುವಂತಹ ಜನಸಂದಣಿಯನ್ನು ನೋಡಿದ್ರೆ ಅರ್ಥ ಆಗ್ತಾ ಇತ್ತು ಅಣ್ಣಾಮಲೈಗೆ ಯಾವ ರೀತಿಯಾದಂತಹ ಸಪೋರ್ಟ್ ಮುಂದಿನ ದಿನಗಳಲ್ಲಿ ಸಿಗ್ಲಿಕ್ಕಿದೆ ಅಂತೇಳಿ. ಈ ಹಿಂದೆ ಕೂಡ ಅಣ್ಣಾಮಲೈ ಬಹಳಷ್ಟು ಬಾರಿ ದೆಹಲಿಗೆ ಹೋಗಿ ವಾಪಸ್ ಚೆನ್ನೈ ಬಂದಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಆದ್ರೆ ಈ ರೀತಿಯಾದಂತಹ ಜನಸಂದಣಿಯಲ್ಲಿ ಇರ್ತಾ ಇಲ್ಲ. ಆದ್ರೆ ನಿನ್ನೆ ಅಲ್ಲಿ ಸೇರಿರುವಂತಹ ಜನಸಂದಣಿಯನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಯಾಕಂತೇಳಿ ಹೇಳಿದ್ರೆ, ತಮಿಳುನಾಡಿನಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಏರ್ಪೋರ್ಟ್ ನಲ್ಲಿ ರಿಸೀವ್ ಮಾಡ್ಲಿಕ್ಕೆ ಎಷ್ಟು ಜನ ಸೇರ್ತಾರೆ ಅಂತ ಹೇಳಿದ್ರೆ, ಆತ ಸಿನಿಮಾ ತಾರೆ ಆಗಿರ್ಬೇಕು, ಅಥವಾ ಆತ ಆ ರಾಜ್ಯದ ಮುಖ್ಯಮಂತ್ರಿ ಅಥವಾ ಇನ್ಯಾವುದೋ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇರಬೇಕು. ಓರ್ವ ಸಾಮಾನ್ಯ ವ್ಯಕ್ತಿ ಆಗಿರುವಂತಹ ಅಣ್ಣಾಮಲೈನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ಜನ ಸೇರಿರುವುದನ್ನ ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಒಂದು ಹೊಸದಾದಂತಹ ರಾಜಕೀಯ ಸುನಾಮಿಯನ್ನು ಎಬ್ಬಿಸ್ತಾರ, ಆ ರೀತಿಯಾದಂತಹ ಒಂದು ಸಂಶಯ ಕೂಡ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಸೇರಿರುವಂತಹ ಜನಸಂದಣಿ ಅದಾದ್ಮೇಲೆ ಅಣ್ಣಾಮಲೈ ತಮ್ಮದೊಂದು ಪ್ಲಾನ್ ಅನ್ನು ಕೂಡ ಅವ್ರು ಘೋಷಣೆ ಮಾಡ್ಕೊಂಡಿದ್ರು. ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ನ ಓಪನ್ ಮಾಡಿದ್ರು, ವಿ ದಿ ಲೀಡರ್ಸ್ ಅಂತ ಹೇಳ್ಕೊಂಡು. ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಗೆ ಸಿಗ್ತಾ ಇರುವಂತಹ ಸಪೋರ್ಟ್ ಅನ್ನು ನೋಡಿದ್ರೇನೆ ನಿಮ್ಗೆ ಖಂಡಿತವಾಗಿ ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದ್ರೆ, ಈಗಾಗಲೇ 15 ಲಕ್ಷಕ್ಕೂ ಅಧಿಕ ಜನ ಈ ಒಂದು ಪ್ಲಾಟ್ಫಾರ್ಮ್ ಗೆ ಜಾಯ್ನ್ ಆಗಿದ್ದಾರೆ. ಆ ಮೂಲಕ ಅಣ್ಣಾಮಲೈ ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸ್ತಾ ಇದ್ದಾರೆ.
ಕೇವಲ 24 ಗಂಟೆ ಒಳಗಡೆ ಇಷ್ಟೊಂದು ಜನ ಅವ್ರನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಅಣ್ಣಾಮಲೈ ಅವರ ಕೆಪಾಸಿಟಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ನಿನ್ನೆ ಅಣ್ಣಾಮಲೈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾಷಣವನ್ನು ಕೂಡ ಮಾಡಿದ್ರು. ಆ ಭಾಷಣದಲ್ಲಿ ಅವ್ರು ಹೇಳಿರುವಂತ ಕೆಲವೊಂದು ಮಾತುಗಳು, ಅವ್ರಿಗೆ ಸಿಗ್ತಾ ಇರುವಂತ ಸಪೋರ್ಟ್ ಅನ್ನು ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಅಲ್ಲಿರುವಂತ DMK ಇರ್ಬೋದು, ಅಥವಾ ಈಗ ಲೇಟೆಸ್ಟ್ ಆಗಿ ಬಂದಿರುವಂತ TVK ಪಕ್ಷ ಇರ್ಬೋದು, ಅಥವಾ ಉಳಿದಂತ ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಎಲ್ಲ ಪಕ್ಷಗಳಿಗೆ ಅಣ್ಣಾಮಲೈ ಸಿಂಹ ಸ್ವಪ್ನವಾಗ್ತಾರ ಈ ರೀತಿ ಅಂತ ಡೌಟ್ ಕೂಡ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅಣ್ಣಾಮಲೈ ಈ ಭಾಷಣದಲ್ಲಿ ಹೇಳಿರುವಂತ ಕೆಲವೊಂದು ಮಾತುಗಳು, ಅಣ್ಣಾಮಲೈ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರು ಕೈ ಜೋಡಿಸಬಹುದು ಅನ್ನುವ ಒಂದು ಸಣ್ಣದೊಂದು ಸುಳುವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರು. ಅದ್ ಯಾರು ಅಂತ ಹೇಳಿದ್ರೆ ರಜನಿಕಾಂತ್. ನಿಮ್ಗೆ ಗೊತ್ತಿದೆ ರಜನಿಕಾಂತ್ಗೆ ಇರುವಂತಹ ಅಭಿಮಾನಿ ಬಳಗ ಯಾವ ರೀತಿ ಇದೆ ಅಂತ ಕೊಂಡು. ರಜನಿಕಾಂತ್ ಎದುರುಗಡೆ TVK ಪಕ್ಷದ ಜೋಸೆಫ್ ವಿಜಯ್ ಏನಿದ್ದಾರೆ ಅವ್ರು ಲೆಕ್ಕಕ್ಕಿಲ್ಲ. ಆ ರೀತಿಯಾದಂತಹ ಅಭಿಮಾನಿ ಬಳಗವನ್ನ ರಜನಿಕಾಂತ್ ಹೊಂದಿದ್ದಾರೆ. ರಜನಿಕಾಂತ್ ಕೇವಲ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟರು ಸಾಕು, ಅಲ್ಲಿಯ ಜನತೆ ಅವ್ರು ಏನ್ ಹೇಳ್ತಾರೋ ಅದನ್ನ ಪಾಲಿಸ್ತಾರೆ. ಇಲ್ಲಿ ಅಣ್ಣಾಮಲೈ ಏನ್ ಹೇಳಿದ್ರು ಅಂತ ಹೇಳಿದ್ರೆ 7 ವರ್ಷದ ಹಿಂದೆ ನಾನು ಬಿಜೆಪಿಯನ್ನ ಸೇರ್ಲಿಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಜನಿಕಾಂತ್ ಅವರು ನನಗೆ ಫೋನ್ ಮಾಡಿದ್ರು, ಬನ್ನಿ ನನ್ನ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿದ್ರು. ನಿಮ್ಗೆ ಗೊತ್ತಿರಬಹುದು, ಆ ಸಂದರ್ಭದಲ್ಲಿ ರಜನಿಕಾಂತ್ ತನ್ನದೇ ಆದಂತ ಒಂದು ರಾಜಕೀಯ ಪಕ್ಷವನ್ನ ಘೋಷಣೆ ಕೂಡ ಮಾಡಿದ್ರು. ಆದ್ರೆ ಅವರ ಆರೋಗ್ಯ ಕೈ ಕೊಟ್ಟಿದ್ರಿಂದ ಕೊನೆಗೆ ಆ ಪಕ್ಷವನ್ನ ಬರ್ಖಾಸ್ತು ಮಾಡಿದ್ರು. ಆ ಸಂದರ್ಭದಲ್ಲಿ ಅಣ್ಣಾಮಲೈ ಅವ್ರನ್ನ ಕೂಡ ಅವ್ರು ಕರೆದಿದ್ರು, ಬನ್ನಿ ನನ್ನ ಪಕ್ಷಕ್ಕೆ ಸೇರಿ ಅಂತ ಕೊಂಡು. ಆಗ ಅಣ್ಣಾಮಲೈ ನಯವಾಗಿ ತಿರಸ್ಕರಿಸಿದ್ರು. ಯಾಕಂದ್ರೆ ನಾನು ಈಗಾಗಲೇ ಬಿಜೆಪಿ ಸೇರ್ತೇನೆ ಅಂತಕೊಂಡು ಮಾತು ಕೊಟ್ಟಿದ್ದೇನೆ, ದೆಹಲಿಗೆ ಹೊರಟಿದ್ದೇನೆ, ಹಾಗಾಗಿ ಈಗ ನಾನು ನನ್ನ ಮನಸ್ಸನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾಗಿ ರಜನಿಕಾಂತ್ ಅವ್ರ ಹತ್ರ ಹೇಳ್ಕೊಂಡಿದ್ದಾರಂತೆ. ಆ ಮಾತನ್ನ ನಿನ್ನೆ ಅವರು ನೆನಪಿಸಿದ್ದಾರೆ. ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಜನಿಕಾಂತ್ ಕೂಡ ಇವ್ರ ಜೊತೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ. ರಜನಿಕಾಂತ್ಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆ ಬಹಳಷ್ಟು ಇದ್ದಿತ್ತು. ಆದ್ರೆ ಏಜ್ ಫ್ಯಾಕ್ಟರ್ ಮತ್ತು ಹೆಲ್ತ್ ಫ್ಯಾಕ್ಟರ್ ಇದೆರಡು ಕೂಡ ಅವರಿಗೆ ಅಡ್ಡಿಯನ್ನು ಉಂಟು ಮಾಡ್ತಿತ್ತು. ಆದ್ರೆ ಈಗ ಅಲ್ಲಿ ಅಣ್ಣಾಮಲೈ ತನ್ನದೇ ಆದಂತ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿದ್ರೆ ಆ ಪಕ್ಷಕ್ಕೆ ರಜನಿಕಾಂತ್ ಜಸ್ಟ್ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸಾಕು, ಖಂಡಿತವಾಗಿ ಅಣ್ಣಾಮಲೈ ಅವರ ಲಕ್ಕೆ ಬದಲಾಗಿ ಹೋಗ್ಬಿಡ್ತದೆ. ಇಡೀ ತಮಿಳುನಾಡಿನಲ್ಲಿ ಇವರಿಗೆ ಕಾರ್ಯಕರ್ತರು ಸಿಗ್ತಾರೆ, ಹಾಗೇನೆ ಮುಂದಿನ ಚುನಾವಣೆಗಳಲ್ಲೂ ಕೂಡ ದೊಡ್ಡ ಇಂಪ್ಯಾಕ್ಟ್ ನ ಮಾಡಿಯೇ ಮಾಡ್ತಾರೆ. ಹಾಗಾಗಿ ನನ್ಗೇನ್ ಅನ್ಸ್ತಾ ಇದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಜನಿಕಾಂತ್ ಕೂಡ ಇವ್ರ ಜೊತೆ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ರಜನಿಕಾಂತ್ ಇರ್ಬೋದು ಅಥವಾ ಅಣ್ಣಾಮಲೈ ಇರ್ಬೋದು, ಇಬ್ಬರ ಮೆಂಟಾಲಿಟಿ ಒಂದೇ ರೀತಿ ಇರೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದ್ರೆ ರಜನಿಕಾಂತ್ ಯಾವಾಗ್ಲೂ ಕೂಡ ಅಷ್ಟೇ ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಾರೆ, ಹಾಗೇನೆ ಅಣ್ಣಾಮಲೈ ಕೂಡ ಅಷ್ಟೇ ಯಾವಾಗ್ಲೂ ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಾರೆ. ಸಾಮಾನ್ಯವಾಗಿ ತಮಿಳುನಾಡಿನ ಎಲ್ಲಾ ರಾಜಕೀಯ ಪಕ್ಷದವ್ರು ಮಾತಾಡೋದು ಏನು ಅಂತ ಹೇಳಿದ್ರೆ ತಮಿಳುನಾಡೇ ಶ್ರೇಷ್ಠ, ತಮಿಳು ಭಾಷೆ ಶ್ರೇಷ್ಠ, ನಾವು ಉಳಿದಂತ ಭಾರತೀಯರಿಗಿಂತಲೂ ಸಂಪೂರ್ಣ ಭಿನ್ನ, ಈ ರೀತಿಯಾಗಿ ಯೋಚನೆ ಮಾಡುವಂತ ಜನ. ಅಂದ್ರೆ ಸಾಮಾನ್ಯವಾಗಿ ಪ್ರಾದೇಶಿಕತೆ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ, ಜಾಸ್ತಿ ಥಿಂಕ್ ಮಾಡ್ತಾರೆ. ಯಾವತ್ತೂ ಕೂಡ ಅವರು ನಾನು ಈ ದೇಶದ ಪ್ರಜೆ ಅಂತ ತಗೊಂಡು ಮುಕ್ತವಾಗಿ ಹೇಳ್ಕೊಂಡಿದ್ದು ತುಂಬಾ ಕಮ್ಮಿ. ಆದ್ರೆ ಇಲ್ಲಿ ಅಣ್ಣಾಮಲೈ ಇರ್ಬೋದು ಅಥವಾ ರಜನಿಕಾಂತ್ ಇರ್ಬೋದು, ಇವ್ರು ಯಾವಾಗ್ಲೂ ಕೂಡ ಅಷ್ಟೇ ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ರಜನಿಕಾಂತ್ ಕೂಡ ಇವ್ರ ಜೊತೆ ಸೇರುವಂತ ಸಾಧ್ಯತೆ ಇದೆ. ಸೇರೋದಂತ ಹೇಳಿದ್ರೆ ಈ ಪಕ್ಷಕ್ಕೆ ಬಂದು ಚುನಾವಣೆ ನಿಲ್ತಾರೆ ಅಂತ ತಗೊಂಡಲ್ಲ, ಆದ್ರೆ ಈ ಪಕ್ಷದ ಜೊತೆಗೆ ನಾನಿದ್ದೇನೆ, ಅಣ್ಣಾಮಲೈಗೆ ಸಪೋರ್ಟ್ ಮಾಡಿ ಅಂತೇಳಿ ಒಂದು ಸಣ್ಣದೊಂದು ಹೇಳಿಕೆಯನ್ನು ಕೊಟ್ಟರು ಸಾಕು, ತಮಿಳುನಾಡು ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ತದೆ. ಇವತ್ತು ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ ಅವರ ಪಕ್ಷ TVK ಗೆದ್ದು ಆಡಳಿತ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಅಣ್ಣಾಮಲೈ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಣ್ಣಾಮಲೈ ಈ ಹಿಂದೆ DMK ಫೈಲ್ಸ್ ಅಂತ ತಕೊಂಡು DMK ಎಲ್ಲಾ ಹಗರಣಗಳನ್ನ ಹೊರ ತಂದಿದ್ರು. ಆ ಮೂಲಕ ತಮಿಳುನಾಡು ಜನತೆಯ ಮನಸ್ಸಿನಲ್ಲಿ DMK ಬಗ್ಗೆ ಒಂದು ಕೆಟ್ಟ ಭಾವನೆ ಬರೋ ರೀತಿಯಲ್ಲಿ ನೋಡ್ಕೊಂಡಿದ್ರು. ಅಂದ್ರೆ ಒಂದು ಸ್ಟೇಜ್ ಅವ್ರು ಸೆಟ್ ಮಾಡಿ ಇಟ್ಟಿದ್ರು. ಆದ್ರೆ ಬಿಜೆಪಿ ಅಣ್ಣಾಮಲೈ ಅವ್ರನ್ನ ಮೂಲೆ ಗುಂಪು ಮಾಡುವ ಮುಖಾಂತರ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ ಸಾಧ್ಯ ಆಗಿಲ್ಲ. ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿರೋದು ಇಲ್ಲಿ ಜೋಸೆಫ್ ವಿಜಯ್. ಅಂದ್ರೆ ಅಲ್ಲಿಯ ಜನತೆಗೆ DMK ಬೇಕಾಗಿರ್ಲಿಲ್ಲ, ಹಾಗೇನೆ ADMK ಅಲ್ಲಿ ಸರಿಯಾದಂತ ನಾಯಕತ್ವ ಇರಲಿಲ್ಲ. ಆದ್ರಿಂದಾಗಿ ಅವರಿಗೆ ಪರ್ಯಾಯವಾಗಿ ಕಾಣಿಸ್ಕೊಂಡಿದ್ದು ಇದೆ TVK ಪಕ್ಷ. ಆದ್ರಿಂದ ಅವರೆಲ್ಲರೂ ಕೂಡ TVK ಶಿಫ್ಟ್ ಆದ್ರು. ಆ ಮೂಲಕ ಜೋಸೆಫ್ ವಿಜಯ್ ಅಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಪ್ರಮುಖ ಕಾರಣ ಅಣ್ಣಾಮಲೈ ಅಂತ ಕೊಂಡೆ ಹೇಳ್ಬಹುದು. ಅದೇನಿರಲಿ, ಈಗ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಒಂದು ತನ್ನದೇ ಆದಂತಹ ಹೊಸ ರಾಜಕೀಯ ಪಕ್ಷವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಣ್ಣಾಮಲೈ ಬಿಜೆಪಿಯನ್ನ ಬಿಟ್ಟು ಹೊರ ಬಂದ ತಕ್ಷಣ ಬಿಜೆಪಿ ಉಪಾಧ್ಯಕ್ಷರು ಕೂಡ ರಾಜೀನಾಮೆಯನ್ನು ಕೊಟ್ಟು ಈಗ ಅಣ್ಣಾಮಲೈ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಹಾಗೇನೆ ಬಹಳಷ್ಟು ಪದಾಧಿಕಾರಿಗಳು ಈಗಾಗಲೇ ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟು ಅಣ್ಣಾಮಲೈ ಜೊತೆಗೆ ಕೈ ಜೋಡಿಸುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಬಿಜೆಪಿಗೆ ನೇರವಾಗಿ ತಮಿಳುನಾಡಿನಲ್ಲಿ ಗೆಲ್ಲಿಕ್ ಸಾಧ್ಯ ಇಲ್ಲ. ಹಾಗಾಗಿ ಕೆಲವರು ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಅಣ್ಣಾಮಲೈ ಅವ್ರನ್ನ ಹೊರಗಡೆ ಕಳಿಸ್ಕೊಟ್ಟಿದೆ. ತಮಿಳುನಾಡಿನಲ್ಲಿ ತಮಿಳುನಾಡಿನ ಅಸ್ಮಿತೆಯನ್ನು ಇಟ್ಕೊಂಡು ನೀವು ರಾಜಕೀಯ ಮಾಡೋ, ನಾವು ನಿಮ್ ಜೊತೆಗೆ ಇರ್ತೇವೆ, ನಮ್ಮ ಬಿ ಟೀಮ್ ತರದಲ್ಲಿ ನೀವು ಕೆಲಸ ಮಾಡೋ, ಈ ರೀತಿಯಾಗಿ ಹೇಳಿ ಕಳಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರು ಇರ್ಬಹುದು. ಯಾಕಂದ್ರೆ ಅಣ್ಣಾಮಲೈ ಯಾವುದೇ ಕಾರಣಕ್ಕೆ ಎಲ್ಲಿಯೂ ಕೂಡ ನರೇಂದ್ರ ಮೋದಿಯನ್ನಾಗ್ಲಿ, ಅಮಿತ್ ಶಾ ಅವ್ರನ್ನಾಗ್ಲಿ ಅಥವಾ BL ಸಂತೋಷ್ ಅವ್ರನ್ನಾಗ್ಲಿ ಯಾರನ್ನು ಕೂಡ ದೂಷಿಸುವುದಿಲ್ಲ. ಹಾಗೇನೆ ಬಿಜೆಪಿ ಇಲ್ಲಿವರೆಗೆ ಮಾಡಿರುವಂತಹ ಕೆಲಸಗಳನ್ನು ಕೂಡ ಅವರು ದೂಷಿಸ್ಲಿಕ್ಕೆ ಹೋಗೋದಿಲ್ಲ. ಅಣ್ಣಾಮಲೈ ಅವರು ಈ ಹಿಂದೆ ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ, ನಾನು ಮೋದಿಯ ದೊಡ್ಡ ಭಕ್ತ ಅಂತ ಕೊಂಡು.
ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಬಿ ಟೀಮ್ ಆಗಿ ಅಣ್ಣಾಮಲೈ ಕೆಲಸ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಆ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿ ಏನನ್ನ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ವೋ ಅದನ್ನ ಅಣ್ಣಾಮಲೈ ಮುಖಾಂತರ ಮಾಡ್ತಾ ಇದ್ದಾರಾ, ಈ ರೀತಿಯಾದಂತ ಒಂದು ಸಂಶಯ ಕೂಡ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ತಮಿಳುನಾಡು ರಾಜಕೀಯದಲ್ಲಿ ಡಿಎಂಕೆ ಪಕ್ಷ ಇದೆ. ಡಿಎಂಕೆಯ ಮುಖ್ಯಸ್ಥ ಈಗ ಸದ್ಯಕ್ಕೆ MK ಸ್ಟಾಲಿನ್. ಅವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಇದೆ, ಹಾಗೇನೆ ವಯಸ್ಸು ಕೂಡ ಆಗ್ತದೆ. ಅವರು ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಸದ್ಯಕ್ಕೆ ಅವರು ತಮ್ಮ ಮಗ ಅಂದ್ರೆ ಗೊತ್ತಲ್ಲ, ವಂಶ ಪಾರಂಪರ್ಯವಾಗಿ ಮುಂದುವರಿಬೇಕಲ್ಲ, ಹಾಗಾಗಿ ತಮ್ಮ ಮಗನನ್ನ ಅಲ್ಲಿ ಚೀಫ್ ಆಗಿ ಮಾಡಿದ್ದಾರೆ, ಉದಯನಿಧಿ ಸ್ಟಾಲಿನ್ ಅನ್ನ. ಆತನಿಗೆ ಈಗ 48 ವರ್ಷ ವಯಸ್ಸು. ಹಾಗೇನೆ ಟಿವಿಕೆ ಪಕ್ಷದ ಜೋಸೆಫ್ ವಿಜಯ್ ವಯಸ್ಸು ಈಗ 51 ವರ್ಷ. ನಂತರ ಈಗಷ್ಟೇ ತನ್ನ ಹೊಸ ಪಕ್ಷವನ್ನು ಘೋಷಣೆ ಮಾಡ್ತೇನೆ ಅಂತ ಹೇಳ್ತಿರುವಂತಹ ಅಣ್ಣಾಮಲೈ ಅವರ ವಯಸ್ಸು ಕೇವಲ 42 ವರ್ಷ. ಅಂದ್ರೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಈ ಮೂವರು ಯುವಕರ ನಡುವೆನೆ ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದು. ವಿಜಯ್ 51 ವರ್ಷ ಆಗಿದೆ, ಆದ್ರೂ ಕೂಡ ನಾನು ಅವ್ರನ್ನ ಯುವಕ ಅಂತ ಕೊಂಡು ಹೇಳ್ತೇನೆ, ಅದು ಬೇರೆ ವಿಷಯ. ಯಾಕಂದ್ರೆ ರಾಜಕೀಯದಲ್ಲಿ 60 ವರ್ಷ ಆಗುವವರೆಗೂ ಕೂಡ ಆತ ಯುವಕನೇ ಆಗಿರ್ತಾನೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಉದಯನಿಧಿ ಸ್ಟಾಲಿನ್ ಯಾವ ರೀತಿ ಮಾತಾಡ್ತಾನೆ ನಿಮ್ಗೆ ಗೊತ್ತಿದೆ. ಆತ ಕೇವಲ ತನ್ನ ಅಜ್ಜನ ಪಕ್ಷಕ್ಕೆ ಉತ್ತರಾಧಿಕಾರಿ ಆಗಿದ್ದಾನೆ ಹೊರತು ಆತನಿಗಿರುವಂತಹ ನಾಲೆಜ್ ಏನನ್ನೋದನ್ನ ಆತನ ಭಾಷಣವನ್ನು ಕೇಳಿದ್ರೆ ಗೊತ್ತಾಗ್ತದೆ. ಆತನ ಇಂಟೆನ್ಷನ್ ಒಂದೇ, ಸನಾತನ ಧರ್ಮವನ್ನು ನಾನು ಸರ್ವನಾಶ ಮಾಡ್ತೇನೆ, ಈ ರೀತಿಯಾಗಿ ಹೇಳ್ಕೊಂಡು ಬರ್ತಾನೆ ಹೊರತು ಅದನ್ನ ಬಿಟ್ರೆ ಆತನಿಗೆ ಏನ್ ಬದನೆಕಾಯಿ ಕೂಡ ಗೊತ್ತಿಲ್ಲ, ಅದು ಬೇರೆ ವಿಷಯ. ನಂತರ ಟಿವಿಕೆ ಪಕ್ಷದ ಜೋಸೆಫ್ ವಿಜಯ್, ಈತ ಸಿನಿಮಾ ರಂಗದ ಹಿನ್ನೆಲೆಯಿಂದ ಬಂದಿದ್ದಾನೆ. ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಈ ರೀತಿಯಾಗಿ ಸಿನಿಮಾ ನಟರಿಗೆ ಬಹಳಷ್ಟು ಸಪೋರ್ಟ್ ಸಿಗ್ತದೆ, ಆ ಮೂಲಕ ಈತ ಮುಖ್ಯಮಂತ್ರಿ ಆಗಿದ್ದಾನೆ. ಆದ್ರೆ ಈತನ ಆಡಳಿತದ ಬಗ್ಗೆ ಈಗಾಗಲೇ ತಮಿಳುನಾಡಿನ ಜನತೆ ಬೇರೆ ರೀತಿಯಾಗಿ ಮಾತಾಡಲಿ ಶುರು ಮಾಡಿದ್ದಾರೆ. ಈಗಾಗಲೇ ಕೆಲವು ಕಡೆ ಈತನ ಪಕ್ಷದ ಕೆಲವು MLAಗಳು ವಸೂಲಿ ಬಾಜಿಯನ್ನ ಮಾಡ್ತಾ ಇದ್ದಾರೆ, ಈ ರೀತಿಯಾದ ಸುದ್ದಿಗಳು ಕೂಡ ಬರ್ತಾ ಇದೆ. ಅದಲ್ಲದೆ ತಮಿಳುನಾಡಿನಲ್ಲಿ ಅಂತಹ ಬದಲಾವಣೆಗಳು ಏನು ಕಾಣಿಸ್ತಾ ಇಲ್ಲ, ಮೊದಲು ಹೇಗಿತ್ತು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡನ್ನ ಕಂಪೇರ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ವ್ಯತ್ಯಾಸ ಎಷ್ಟು ಇದೆ ಅಂತ ತಿಳ್ಕೊಂಡು. ಹಾಗಾಗಿ ಜೋಸೆಫ್ ವಿಜಯ್ ಅವರ ಈ ಜನಪ್ರಿಯತೆ ಏನಿದೆ ಅದು ಕ್ರಮೇಣ ಕಮ್ಮಿ ಆಗಿ ಆಗ್ತದೆ. ಹಾಗೇನೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ತಮಿಳುನಾಡು ಜನತೆ ಇನ್ನೊಂದು ಪಕ್ಷವನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಇದು ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ನಡ್ಕೊಂಡು ಬಂದಿರುವಂತಹದ್ದು. ಇದೇ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದು ಉತ್ತಮ ಆಯ್ಕೆಯಾಗಿ ಅಣ್ಣಾಮಲೈ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಯಂಗ್ ಮತ್ತು ಎನರ್ಜೆಟಿಕ್ ಆಗಿದ್ದಾರೆ. ಇದಕ್ಕಿಂತ ಮಿಗಿಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅಣ್ಣಾಮಲೈ ಓರ್ವ ವಿದ್ಯಾವಂತ IPS ಅಧಿಕಾರಿ ಆಗಿದ್ದಂಥವ್ರು. ಅದ್ರ ಜೊತೆಗೆ ತಾವೇನಾದ್ರೂ ಭಾಷಣ ಮಾಡುವ ಸಂದರ್ಭದಲ್ಲಿ ಅವರು ಫಿಗರ್ಸ್ ಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಏನೆಲ್ಲ ನಡೆದಿದೆ, ಏನ್ ಆಗ್ತಾ ಇದೆ, ಮುಂದೆ ಏನ್ ಆಗ್ಬಹುದು, ಈ ರೀತಿಯಾಗಿ ಸರಿಯಾದ ರೀತಿಯಾಗಿ ವಿಶ್ಲೇಷಣೆಯನ್ನ ಮಾಡಿ ಮಾತಾಡುವಂತ ಕೆಪಾಸಿಟಿ ಅವರಿಗಿದೆ. ಹಾಗೇನೆ ಬೇರೆ ಪಕ್ಷದವರು ಮಾಡಿರುವಂತಹ ಅನಾಚಾರಗಳ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಾನು ಇಟ್ಕೊಂಡು, ಅಂದ್ರೆ ಸಾಕ್ಷಿಗಳನ್ನ ಇಟ್ಕೊಂಡು ಮಾತಾಡುವಂತಹ ಕೆಪಾಸಿಟಿ ಅಣ್ಣಾಮಲೈಗಿದೆ. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಜನರನ್ನ ಸೆಳೆಯುವಂತಹ ವ್ಯಕ್ತಿತ್ವ ಅಣ್ಣಾಮಲೈ ಅವರದು. ಇವರ ವ್ಯಕ್ತಿತ್ವದ ಎದುರುಗಡೆ ಈ ಉದಯನಿಧಿ ಸ್ಟಾಲಿನ್ ಇರ್ಬೋದು, ಈ ಜೋಸೆಫ್ ವಿಜಯ್ ಇರ್ಬೋದು, ತುಂಬಾ ಮಸುಕಾಗಿ ಕಾಣಿಸಿದ್ರು ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಇದಲ್ಲದೆ ರಾಜಕೀಯದಲ್ಲಿ ಸಾಮಾನ್ಯವಾಗಿ ಜಾತಿ ಬೆಂಬಲ ಕೂಡ ಬೇಕಾಗ್ತದೆ. ಅಣ್ಣಾಮಲೈ ಕೂಡ ಅಷ್ಟೇ ತಮಿಳುನಾಡಿನ ಒಂದು ಪ್ರಬಲ ಜಾತಿಯಾದಂತಹ ಗೌಂಡರ್ ಸಮುದಾಯಕ್ಕೆ ಸೇರಿದಂತವ್ರು. ಹಾಗಾಗಿ ಇಲ್ಲಿ ಅಣ್ಣಾಮಲೈಗೆ ತಮ್ಮ ಸಮುದಾಯದ ಸಪೋರ್ಟ್ ಕೂಡ ಸಿಗುವಂತ ಸಾಧ್ಯತೆ ಇದೆ. ಇದೆಲ್ಲದರ ಪರಿಣಾಮ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರ ಹೊಸ ಪಕ್ಷ ಏನು ಉದಯ ಆಗ್ತದೆ ಅದು ವಿಜೃಂಭಿಸುವಂತ ಸಾಧ್ಯತೆ ಇದೆ. ಪರ್ಸನಲ್ ಆಗಿ ನಾನು ಹೇಳೋದಾದ್ರೆ ಖಂಡಿತವಾಗಿ ಅಣ್ಣಾಮಲೈ ಅವರ ಹೊಸ ಪಕ್ಷದಲ್ಲಿ ವಿಜೃಂಭಿಸ್ಲಿ, ಆ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಅವರು ಗೆದ್ದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ಲಿ ಅಂತ ಕೂಡ ನಾನು ಆಶಿಸ್ತೇನೆ. ಈ ರೀತಿ ನಾನು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅಣ್ಣಾಮಲೈ ತರದ ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು. ಅಣ್ಣಾಮಲೈ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನು ಅವರು ಉಡುಪಿಯಲ್ಲಿದ್ದ ಸಂದರ್ಭದಲ್ಲಿ ನೋಡಿದ್ದೇನೆ. ಆದ್ರೆ ನನಗೆ ಪರ್ಸನಲ್ ಆಗಿ ನನಗೆ ತುಂಬಾ ಆಸೆ ಇದೆ, ಅಣ್ಣಾಮಲೈ ಒಂದಲ್ಲ ಒಂದು ದಿನ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ಬೇಕು. ಹಾಗೇನೆ ದೇಶದ ರಾಜಕೀಯದಲ್ಲಿ ಕೂಡ ಅವರು ತಮ್ಮ ಛಾಪನ್ನ ಮೂಡಿಸಬೇಕು. ಈ ರೀತಿಯಾಗಿ ನಾನು ಆಶಿಸ್ತೇನೆ. ಸ್ನೇಹಿತರೆ, ಅಣ್ಣಾಮಲೈ ಅವರ ಈ ಹೊಸ ಪಕ್ಷದಿಂದಾಗಿ ತಮಿಳುನಾಡು ರಾಜಕೀಯದಲ್ಲಿ ಯಾವ ರೀತಿಯಂತ ಬದಲಾವಣೆ ಆಗ್ಬಹುದು, ಮುಂದಿನ ಚುನಾವಣೆಗಳಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಅನ್ನ ಇವರ ಪಕ್ಷ ಮಾಡಬಹುದು, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.